ಫ್ಲೈಟ್ಗಳ ಕ್ಯಾನ್ಸಲ್ ಆಗಿದೆ. ದುಬೈಗೆ ಹೋಗುವಂಥದ್ದು, ದುಬೈ, ಅಬುದಾಬಿ, ಕತಾರ್ ಏನಿರೋ ತಕ್ಕನಲ್ಲಿ ಭಾಳ ಅದಾರ. ಪ್ರವಾಸಕ್ಕೆ ಹೋದಾರ ಅಲ್ಲದೆ ಅಲ್ಲದೆ ಪರ್ಮನೆಂಟ್ ಆಗಿರೋ ಸುಮಾರು ಜನ ಅದಾರ, ಲಕ್ಷಾಂತರ ಜನ ಇದ್ದಾರೆ. ಹೇಳಿದ ಸರ್ಕಾರ ಅಲ್ಲಿ ಎಲ್ಲಿದ್ದಲ್ಲಿ ಇರೋದು ಕೂಡ ಅವರು ಹೇಳಿದ್ದಾರೆ. ನಾವು ಯಾವ ಹೋಟೆಲ್ನಲ್ಲಿ ಮಾಡಿ ಉಳ್ಕೊಳ್ಳಿ ಅದನ್ನು ನಾವು ನೋಡ್ಬೋದು ಅಂತ ಕೂಡ ಅಲ್ಲಿ ಸರ್ಕಾರ ಘೋಷಣೆ ಮಾಡಿದ್ದಾರೆ. ಆದರೆ ಇರಾನ್ನವರು ಎಲ್ಲಿವರೆಗೆ ಅಟ್ಯಾಕ್ ಮಾಡ್ತಾರೆ ಅಲ್ಲಿವರೆಗೆ ಹೊರಗೆ ಬರಲಿಕ್ಕೆ ಅಸಾಧ್ಯ. ಯಾಕಂದ್ರೆ ಅದು ಯಾವ ಕಂಟ್ರೋಲ್ನಲ್ಲೇ ಕೂಡ ಈಗಿಲ್ಲ. ಆದಷ್ಟು ಬೇಗ ವಿಶ್ವಸಂಸ್ಥೆ ಇರ್ಬೋದು, ಬೇರೆ ಬೇರೆ ದೇಶಗಳಾದ ಮಧ್ಯಸ್ಥಿಕೆ ವಹಿಸಿ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು. ಇಲ್ಲದ್ರೆ ಯಾರಿಗೂ ಕೂಡ ಅದರಿಂದ ಸುಖ ಏನಾಗೋಲ್ಲ. ಅಮೇರಿಕ ನಡೆಗೆ ಒಂದು ರೀತಿ ಮಾಡ್ತಾರ. ಅದೇನು ಹೊಸದೇನಲ್ಲ. ಅವ್ರು ಎಲ್ಲೆಲ್ಲಿ ಬರ್ತಾರೆ ಈ ದೇಶ ಕಂಟ್ರೋಲ್ ಮಾಡಲಿಕ್ಕೆ ಮಾಡ್ತಾರೆ, ಹೊಸದೇನಲ್ಲ. ಬೇರೆಯವ್ರು ಕೂಡ ಅದನ್ನ ತಿಳ್ಕೊಂಡು ಮುನ್ನಡೆಬೇಕು. ಬೇರೆ ಎಲ್ಲ ದೇಶಗಳು ಬಜೆಟ್ ಮಂಡನೆ ಮಾಡ್ತಾರೆ ಹೇಳಿ. ನಾವು ಕೂಡ ನಮ್ಮನ್ನು CM ಅವರು ಸಭೆ ಕರೆದು ನಮ್ಮ ಇಲಾಖೆಗೆ ಏನು ಹೊಸ ಯೋಜನೆಗಳ ಬಗ್ಗೆ ನಾವು ಪಟ್ಟಿ ಕೊಟ್ಟಿದ್ದೇವೆ. ಸೊ ಕಳೆದ ಸಾರಿ ಕೊಟ್ಟಿದ್ದಾರೆ, ಈ ಸಲ ಕೊಡ್ತಾರೆ ನಿರೀಕ್ಷೆಯಲ್ಲಿ ಇದ್ರು. ಕೆಲವೊಂದಿಷ್ಟು ಸ್ಟೇಟ್ ಹೈವೇಗಳನ್ನ PP ಮಾಡ್ಲಿಕ್ಕೆ ಟೆಂಡರ್ ಆಲ್ರೆಡಿ ಕರೆದಿದ್ದೀವಿ. ಅದು ಕ್ಯಾಬಿನೆಟ್ಗೆ ಹೋಗ್ಬೇಕಾರೆ ಅದು ಹೋದ ಅಪ್ರೋ ಅಂದರೆ ಟೆಂಡರ್ ಕರೀತಾರೆ. 4 ರಸ್ತೆ ಕರೆದಿದ್ದೀವಿ. ಸೊ ಟ್ರಯಲ್ ಅಂತ ಪ್ರಯೋಗ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿವರೆಗೆ PP ಮಾಡಲ್ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ರಸ್ತೆ ಇದೆ, ಒಂದೇ. ಸೊ ಆಸಕ್ತಿ ತೋರ್ತಾರೆಲ್ಲ ಟೆಂಡರ್ ಆದ್ಮೇಲೆ ಗೊತ್ತಾಗೋದು. ಮಾತಾಡಿ ಹೆಚ್ಚು ಟ್ರಾಫಿಕ್ ಇರೋದು ನಿಮ್ಮ ಮನೆಮನಹಳ್ಳಿ ಟು ಶಿವಮೊಗ್ಗ ಒಂದಿದೆ ಸರ್. ಅದನ್ನು PP ಮಾಡಲ್ ಮಾಡೋದು ಕೆಲಸ ಮಾಡ್ತಾ ಇದೆ. ಸೊ ಬೆಂಗಳೂರು ಕಡೆ ಒಂದು ಸೌತ್ನಲ್ಲಿ ಆ ಕಡೆ ಇದೆ, ನಮ್ಮ ಜಿಲ್ಲೆಯಲ್ಲಿ ಆ ಕಡೆ 4 ವಿಭಾಗದಲ್ಲಿ 4 ಒಂದೊಂದು ಟ್ರಯಲ್ ಅಂತ ತೋರ್ತಾ ಇದ್ವಿ. ಜೊತೆಗೆ CM DCM ಒಂದು ಮೀಟಿಂಗ್ ಪವರ್ ಶೇರಿಂಗ್ ಗೊತ್ತಿಲ್ಲ, ಏನು ಮೀಟಿಂಗ್ ಮಾಡ್ಬೋದಲ್ಲ. ಮತ್ತು ಅವ್ರು ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳು. ಸೊ ಯಾವುದೇ ಸಮಯ ಡೈಲಿ ಮೀಟಿಂಗ್ ಆಗ್ತಾನೆ, ಫೋನಲ್ಲಿ ಮಾತಾಡ್ತಾರೆ, ಇಲ್ಲ ಡೈಲಿ ಮಾತಾಡ್ತಾರೆ, ಇಲ್ಲಾಂದ್ರೆ ಇಲ್ಲಿ ಬಂದಾಗ ಮಾತಾಡ್ತಾರೆ. ಸೊ ನಮಗೆ ಪಾರ್ಟಿ ಕನ್ಸರ್ನ್ ಇರೋದ್ರಿಂದ ಅವರು ಡೈಲಿ ರೂಟೀನಲ್ಲಿ ಮಾತಾಡ್ತಾರೆ. ಬಜೆಟ್ ನಂತರದಲ್ಲಿ ನೋಡೋಣ, ಇನ್ನೂ ಬಜೆಟ್ ಅದು ಆಗಿಲ್ಲ. ಬಜೆಟ್ ಆದ್ಮೇಲೆ ನೋಡೋಣ. ಬಜೆಟ್ ಆಗಬೇಕು. ಈಗ 2 ವರ್ಷ 3 ವರ್ಷ ಅಂತ ಎಲ್ಲೂ ಆಗೇ ಅಲ್ಲ. 5 ವರ್ಷ ಇವರೇ ಮುಂದುವರಿತಾರೆ ಅನ್ಸುತ್ತೆ. ನೋಡೋಣ. ಈಗ ಹೇಳಿಕ್ಕೆ ನಮ್ಮ ಕಡೆ ಏನಿಲ್ಲ, ಅದೇನು ಹೇಳಿಕ್ಕೆ ನಮ್ಮ ಕಡೆ ಏನೂ ಇಲ್ವೇ ಇಲ್ಲ. ಅದಕ್ಕೆ ಎಲ್ಲರೂ ಆಗ್ರಹ ಒಂದೇ, ಬೇಗ ಶಮನ ಆಗಬೇಕು ಸಮಸ್ಯೆ ಅಂತ ಎಲ್ಲರೂ ಒಂದೇ ವಹಿಸಿ ನೋಡೋಣ. ಬಜೆಟ್ ಆದಮೇಲೆ ಮಾಡ್ತಾರ ಅಥವಾ ಮಧ್ಯೆ ಮಾಡ್ತಾರ, ಹೈಕಮಾಂಡ್ ಅವ್ರ ಕಾದು ನೋಡೋಣ. ಅಧ್ಯಕ್ಷ ನಾವು ಕೂಡ ಅದನ್ನೇ ಒತ್ತಾಯ ಮಾಡ್ತಾ ಇದ್ದೀವಿ, ಸಲಹೆ ಕೂಡ ಕೊಡ್ತಾ ಇದ್ದೀವಿ. ಆಗ್ಬೇಕಷ್ಟೇ. ಇದೇ ತರ ಮೊದಲ ಮುಂದುವರ್ಸ್ಕೊಂಡು ಹೋದ್ರೆ 28ಕ್ಕೆ ಅಧಿಕಾರಕ್ಕೆ ಬರೋದು ಕಷ್ಟ ಆಗುತ್ತೆ ಅಂತ ನಿಮ್ಮ ಶಾಸಕರು ಹೇಳ್ತಾರೆ. ಅದಕ್ಕೆ ಅದು ನಿಜ, ಅದರಲ್ಲಿ ಪ್ರಶ್ನೆ ಅಲ್ಲ. ಮೊದಲು ಪಕ್ಷದಲ್ಲಿ ಗೊಂದಲ ಇದ್ರೆ ಎಲ್ಲರಿಗೂ ಕನ್ಫ್ಯೂಷನು, ಕಾರ್ಯಕರ್ತರಿಗೆ ಕನ್ಫ್ಯೂಷನು, ಶಾಸಕರಿಗೆ ಕನ್ಫ್ಯೂಷನ್, ಅಧಿಕಾರಿಗಳ ಕನ್ಫ್ಯೂಷನ್ ಹಾಗೆ ಆಗೋಲ್ಲ. ಅದಕ್ಕೆ ಎಲ್ಲರೂ ಒತ್ತಡ ಮಾಡ್ತಿದ್ದಾರೆ ಬೇಗ ಮುಗಿಸಿ. ಏನು ಬದಲಾವಣೆ ಇಲ್ಲ ಅಂತಾರೆ. ಮತ್ತೆ ಶ್ರಮಣ ಹೆಂಗೆ ಅದಕ್ಕಾಗುತ್ತೆ? ಏನು ಬದಲಾವಣೆ ಆಗೋಲ್ಲ. ಬದಲಾವಣೆ ಏನು ಸೇವನೆ ಇಲ್ಲ. ಹೈಕಮಾಂಡ್ ಯಾವ್ದಾದ್ರು ನಿರ್ಧಾರ ಮಾಡಬೇಕಂತ ಎಲ್ಲಾದ್ರು ಸೊ ಅವ್ರ ಕೈಯಲ್ಲಿದೆ. ಅದನ್ನ ಮುಗಿಸುವಂತ ಅಸ್ತ್ರ ಅವ್ರ ಕಡೆ ಇದೆ. ಅವ್ರು ಮಾಡಿದ್ರೆ ಅದೇನು ಒಂದು ವರ್ಷದಲ್ಲಿ ಮುಗಿಸ್ಬೋದು, ಬೇಗ ಮುಗಿಸ್ಬೇಕಂತ ಎಲ್ಲರೂ ಒತ್ತಾಯ ಇದೆ. ಇವರೇ ಮುಂದುವರಿತಾರೆ. ಇಲ್ಲೇ ಅಲ್ಲ, ನಾನು ಅರ್ಧ ಅಂತ ಅವ್ರನ್ನಾರೋ ಪೂರ್ತಿ ಅಂತ ಇವ್ರನ್ನಾರೋ ಯಾರು ನಾ ನೀವು ಹೇಳಿದ್ರೆ ಹೇಳ್ದಂಗೆ ಮುಂದುವರಿತಾ ಇಲ್ಲ ಅಂದ್ರೆ ಅವ್ರು ಸ್ಪಷ್ಟಪಡಿಸ್ಬೇಕು. ಅವಾಗಿದು ಶಾಂತ ಆಗೋದು, ಅಲ್ಲಿವರೆಗೆ ಶಾಂತ ಆಗೋಲ್ಲ. DK ಶಿವಕುಮಾರ್ ಅವ್ರ ಟೀಮ್ ಕೂಡ ದೆಹಲಿಗೆ ಹೋಗ್ಬೇಕಂತ ಮೊನ್ನೆಲ್ಲ ಪಾರ್ಟಿಗೆ ಸೇರಿದವರು ದೆಹಲಿಗೆ ಹೋಗ್ಬೇಕಂತ ತೀರ್ಮಾನ ತಗೊಂಡಿದ್ದಾರೆ. ಗೊತ್ತಿಲ್ಲಾರೋ ಬಗ್ಗೆ ಅಂತ ಸರ್, ಈಗ 2 ಕ್ಷೇತ್ರ ಉಪಚುನಾವಣೆ ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ಏನು ನೀವು ಹೇಳಿದ್ರು ಒಂದು ಮಾತು ಏನಂತಂದ್ರೆ ಅಲ್ಲಿ ಜನಪ್ರಿಯತೆ ಮತ್ತು ಅನುಕಂಪ ಆಧರಿಸಿ ಟಿಕೆಟ್ ಕೊಡ್ತೀವಿ. ದಾವಣಗೆರೆ ದಕ್ಷಿಣದ ಏನು ಹೇಳ್ತೀವಿ ಸರ್? ಇಲ್ಲಿ ಕೂಡ ಹೈಕಮಾಂಡ್ ತೀರ್ಮಾನ ಮಾಡೋಕ್ಕೆ ಯಾರು ಕೊಡ್ತಾರಂತ. ಅಲ್ಪಸಂಖ್ಯಾತ ಸಮುದಾಯದವರು ಹೆಚ್ಚಿನ ಒತ್ತಾಯ ಮಾಡ್ತಾರೆ. ಅವರು ಭೇಟಿದ್ದಾರೆ, ಇವರು ನಮ್ಮ ಸೀನಿಯರು ಇವರು ಇದ್ದಾರೆ,
ಇವರು ಕೇಳಿದ್ದಾರೆ. ಸೊ ಅಂತಿಮವಾಗಿ CM DCM ಜನರಲ್ ಸಚಿವರು ತೀರ್ಮಾನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಾಡಲಲ್ಲಿ 5 ಸಮುದಾಯ ಕೊಟ್ಟು ಗೆಲ್ಲಿಸ್ಕೊಡ್ಬೇಕು ಅನ್ನೋದು ಒಂದು ಒತ್ತಾಯ ಸರ್ ಇದು. ಟಿಕೆಟ್ ಕೊಟ್ಟಬೇಕಲ್ಲ, ಅದು ಕೊಡಬೇಕಲ್ಲ, ಯಾರು ಕೊಡ್ತಾ ಅಂತ ಗೊತ್ತಿಲ್ಲ. ಕೊಟ್ಟ ಮ್ಯಾಗ 5 ಅಥವಾ 300 ಜನ ಅಂತ ಅಲ್ಲೇ ಕೇಳಲಿಕ್ಕೆ ಬಾಗಲಕೋಟೆ ಐತಿ ಪ್ರಶ್ನೆ ಎಲ್ಲ ನಾವು ಕೊಡೋದು 5 ಕೊಡ್ತೀವಿ. ಹೀಗಾಗಿ ಅಲ್ಲಿ ಏನು ಕನ್ಫ್ಯೂಷನ್ ಏನಿಲ್ಲ. ಈಗ ನೀವು ಒಂದು ಸ್ವಲ್ಪ ಉಸ್ತುವಾರಿ ವಹಿಸಿ ಮಾಡಬೇಕು ಅಂತ ಜನ ಆಗ್ತಾರೆ. ನಾವು ಟಿಕೆಟ್ ಸಿಕ್ಕ ಮ್ಯಾಗಲ್ಲ ಅದೆಲ್ಲ ಟಿಕೆಟ್ ಯಾರು ಕೊಡ್ತಾರೆ ಅಂದ್ಮ್ಯಾಗ ಕೆಲಸ ಮಾಡ್ತೀವಿ ಇಲ್ಲಿ ಬಂದವ್ರ ಪರವಾಗಿ. ಅನುಕಂಪದ ಮೇಲೆ ಪ್ರತಾಪ್ ಮನೆಗೆ ಟಿಕೆಟ್ ಕೊಡುವಂಥದ್ದು ಗೊತ್ತಿಲ್ಲ, ಅದು ಯಾವ ರೀತಿ ಹೈಕಮಾಂಡ್ ನಿರ್ಧಾರ ಮಾಡಿ ನಮ್ಗೆ ಗೊತ್ತಿಲ್ಲ. ಸೊ ಇನ್ನು ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ. ಅಂದ್ರೆ ಕೆಲವೊಂದಿಷ್ಟು ಜನ ಏನಿದೆ ಕಾಂಗ್ರೆಸ್ ಪಕ್ಷ ಸಂಪ್ರದಾಯ ಇಲ್ಲಿ ಅಂದ್ರೆ ಅದು ಕಾರ್ಡ್ ಪ್ಲೇ ಆಗಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಅವ್ರ ಮನೇಲಿ ಒಬ್ಬರು ಮಿನಿಸ್ಟರ್ ಒಬ್ರು ಅಂತ ಇರೋದ್ರಿಂದ ಅಲ್ಪಸಂಖ್ಯಾತ ಸಮುದಾಯ ಕೊಡಬೇಕು ಅನ್ನೋದು ಅವರು ಕಾಂಗ್ರೆಸ್ ಮುಖಂಡರು ವಾದ. ನಿಮ್ಮ MLC ಅವರು ಅಬ್ದುಲ್ ಜಬ್ಬಾರ್ ಅವರು ಕೇಳ್ತಿದಾರೆ ಅವ್ರು ಸುಮಾ ಅವ್ರದ್ದು ಮತ್ತು ಬೇರೆಯವರು ಕೂಡ ಕೇಳಿದ್ರೆ ನೋಡೋಣ ಅಂತಿಮವಾಗಿ ಯಾವ ರೀತಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದು ಕೆಲವರು ಭದ್ರಾಗಿರ್ಬೇಕು ಅಷ್ಟೇ.